ಹಲೋ, ಹೇಳಿ ರತ್ನಕ್ಕ. ಅಮ್ಮ, ನಾನ್ ರತ್ನಕ್ಕ ಅಲ್ಲ, ರಾಘವ್ ಮಾತಾಡ್ತಿದ್ದೀನಿ. ಸ್ಕೂಲಿಂದ ಬಂದ್ಬಿಟ್ಟೆ ಅಮ್ಮ. ನೀನ್ ಯಾವಾಗ ಬರ್ತೀಯ ಅಮ್ಮ? ಅಮ್ಮ 5 o'clockಗೆಲ್ಲ ಮನೆಗ್ ಬಂದ್ಬಿಡ್ತಾಳೆ. ಓಕೆ. ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತಂತೆ, ಹೇಗ್ ಮಾಡಿದ್ಯಾ? ನಂಗೆ ಫಸ್ಟ್ ಪ್ರೈಸ್ ಬಂತಮ್ಮ. ವಾವ್, ಚಿನ್ನು, ಫಸ್ಟ್ ಪ್ರೈಸ್ ಬಂತ ನಿಂಗೆ? ಕಂಗ್ರ್ಯಾಚುಲೇಷನ್ಸ್ ನಿಂಗೆ. ಅಮ್ಮ, ನಾನ್ ಮೀಸೆ ಬಾಬನ್ ಮನೆಗೆ ಹೋಗಲ್ಲ ತಾನೆ? 5 o'clockಗೆ ಮನೆಗೆ ಬರ್ತೀಯ ಅಲ್ವಾ ಅಮ್ಮ? ಅಮ್ಮ ನೇರವಾಗಿ ರಾಘವ್ನ ನೋಡಕ್ಕೆ ಮನೆಗೆ ಓಡೋಡಿ ಬರ್ತಾಳೆ. ಇಲ್ಲಿಗೆ ಬಂದ್ಮೇಲೆ ನನ್ನ ಜೊತೆಲೇ ಇರ್ತೀಯ ಅಲ್ವಾ ಅಮ್ಮ? ಅಲ್ಲಿ ಹೋಗಲ್ಲ ತಾನೆ? ನಾನ್ ನಿನ್ಗೆ ಬೆಳಿಗ್ಗೆ ಪ್ರಾಮಿಸ್ ಮಾಡಿದ್ದೆ ತಾನೇ ಹೋಗಲ್ಲ ಅಂತ. ನೀನಿವತ್ತು ಸ್ಕೂಲಿಂದ ಬರೋವರೆಗೂ ನಾನು ಅಲ್ಲೇ ಇರ್ತೀನಿ ಅಂತ. ಅದಕ್ಕೆ ನಿನ್ ಜೊತೆಲೇ ಇರ್ತೀನಿ, ಸರಿನಾ? ಥ್ಯಾಂಕ್ ಯು ಅಮ್ಮ. ನಿನ್ ಜೊತೆ ಮಾತಾಡ್ಬೇಕನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಸರಿ ಅಮ್ಮ, ನೀನ್ ಬೇಗ ಬಂದ್ಬಿಡು. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ಕಂದ, ಬಂದ್ಬಿಡ್ತೀನಿ. ರಾಘವ್ ನಿನ್ಗೆ ಬರುವಾಗ ಏನ್ ತಗೊಂಡ್ ಬರ್ಲಿ? ನಂಗೇನು ಬೇಡ ಅಮ್ಮ, ನೀನ್ ಬಂದ್ರೆ ಸಾಕು. ಸರಿ, ಅಲ್ಲಿ ರತ್ನಮ್ಮ ಇದ್ದಾರಾ? ಫೋನ್ ಕೊಡು ಅವ್ರಿಗೆ. ತಗೊಳ್ಳಿ ಅಮ್ಮ, ಮಾತಾಡ್ಬೇಕಂತೆ ನಿಮ್ ಜೊತೆ. ಹಲೋ, ಹೇಳಿಮಾ. ರತ್ನಮ್ಮ ಅವ್ರೆ, ಅವನಿಗೆ ಸ್ವಲ್ಪ ಬೋರ್ನ್ವಿಟ ಮಾಡ್ಕೊಡಿ. ತುಂಬಾ ಬಿಸಿ ಕೊಡ್ಬೇಡಿ, ಸ್ವಲ್ಪ ಬೆಚ್ಚಗ್ ಮಾಡ್ಕೊಡಿ. ಸರಿ ಕಣಮ್ಮ. ಸ್ಕೂಲ್ ಯೂನಿಫಾರ್ಮ್ ಚೇಂಜ್ ಮಾಡಿ ಮನೇಲಿ ಹಾಕೊಳ್ಳೋ ಬಟ್ಟೆ ಹಾಕಿ. ನೀವ್ ಅದನ್ನೆಲ್ಲ ಹೇಳ್ಬೇಕಾ? ಎಲ್ಲ ನಾನ್ ಮಾಡ್ಸಿದೀನಿ ಬಿಡಿಮಾ. ನೀವ್ ಮಾತಾಡೋದನ್ನ ಕೇಳ್ತಿದ್ರೆ ನಮ್ ಶಾಂತಮ್ಮನೇ ಮಾತಾಡ್ದಂಗಿದೆ. ರತ್ನಮ್ಮ, ನೀವು ಬೇರೆ. ಸರಿ, ರಾಘವ್ ಮುಂದೆ ಅದೆಲ್ಲ ಮಾತಾಡಕ್ ಹೋಗ್ಬಿಡಿ. ಮೊದ್ಲೇ ನನಗ್ ಮನ್ಸ್ ಒಂಥರ ಇದೆ, ಮಗುನ ಬಿಟ್ಕೊಡಕ್ಕಾಗಲ್ಲ ಅಂಥದ್ರಲ್ಲಿ ನೀವು ಬೇರೆ ಶಾಂತಿ ತರನೇ ಮಾತಾಡ್ತೀನಂತ ಹೇಳ್ತೀರಾ. ಆಯ್ತಾಯ್ತಾಯ್ತು, ಬೇಜಾರ್ ಮಾಡ್ಕೋಬೇಡಿ. ಬೇಜಾರ್ ಏನೂ ಇಲ್ಲ. ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ಹೊರಗಡೆ ಎಲ್ಲೂ ಆಟಾಡಕ್ ಕಳಿಸ್ಬೇಡಿ. 5 ಗಂಟೆಗೆಲ್ಲ ಆಫೀಸಿಂದ ಹೊರಟು ಬೇಗ ಬರ್ತೀನಿ. ಓಕೆ? ನಾನ್ ಪಾಪುನ ಹುಷಾರಾಗಿ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡ್ಬೇಡಿ, ತಲೆ ಕೆಡ್ಸ್ಕೋಬೇಡಿ. ಸರಿ.